ಬಲ್ಗಾಲಿಟ್ ಒಳಗಡೆ ಬಾ. ಇನ್ಯಾವತ್ತು ಗಂಡನ್ ಬಿಟ್ಟು ಹೋಗಲ್ಲ ಅಂತ ಮಾತ್ಕೊಟ್ ಬಾ. ಇನ್ಯಾವತ್ತು ಈ ಮನೇನ ಈ ಸಂಸಾರನ ಬಿಟ್ಟು ನಾನ್ ಎಲ್ಲಿಗೂ ಹೋಗಲ್ಲ, ಜೊತೆಲೇ ಇರ್ತೀನಿ. ಓ ಹೆಂಗದೆ ವರಮಹಾಲಕ್ಷ್ಮಿ ಗಿಫ್ಟ್. ಮನೆಗೆ ಮಹಾಲಕ್ಷ್ಮಿನೇ ಕರ್ಕೊಂಡ್ ಬಂದ್ಬಿಟ್ಟಿದೀನಿ. ಕೋಚ್ಕೋಬೇಡ, ಸುಮ್ ನಿಂತ್ಕೊಳ್ಳಲೇ. ಆ ಮಗು ನೀತು ಸಾರಿ ಕೇಳಿದಕ್ಕೆ ಬಂದಿರೋದು. ಸಾರಿನ ಸುಮ್ನೆ ಕೇಳ್ತಾಳ ಅತ್ತೆ? ದುಡ್ಡು ತಗೊಂಡ್ಲಿ. ಇಲ್ಲ, ಒಲೆ ತಗೊಂಡ್ಲು. ಒದೆ ಕೊಟ್ಟಿದ್ಯಾರು? ಇನ್ಯಾರಮ್ಮ, ನಮ್ ಸೂರ್ಯ ಮತ್ತೆ ಮೀನಾತ್ಗೆ. ಏನೇ ಇದು? ಕೊಡು ಅಂದಿದ್ದು ನಾವು, ಆದ್ರೆ ಕೊಟ್ ಹಾಕಿದ್ದು ಮೀನಾ. ಎಡಗೆನ್ನೆಗ್ 1, ಬಾಲ್ಗೆನ್ನೆಗ್ 2 ಅಲ್ವೇನೆ? ಅದಕ್ಕೂ ಒಂದೇ. ಕರೆಕ್ಟ್. ಮಿಸ್ ಆಗಿದ್ರೆ ಇವತ್ತು ಸಕ್ಕರೆ ನೀತುಗ್ ಆರತಿ ಮಾಡಿ ಒಳ ಕರ್ಕೋಬೇಕಾಗಿತ್ತು. ಹಂಗಿತ್ತು ಸ್ಥಿತಿ. ಸ್ವಲ್ಪ ಸರಿಯಾಗಿ ಹೇಳ್ರಪ್ಪ. ಅಪ್ಪ, ಆ ಚೀತು ನಮ್ಮ ರವಿಗಾರನ್ ಫೋನ್ ಮಾಡಿ ಮನೆಗ್ ಕರ್ಸ್ಕೊಂಡ್ಲು. ಕೈಯಲ್ಲಿ ತಾಳಿ, ಹಣೆಯಲ್ಲಿ ಬಾಸಿಂಗ, ಕಾಲಲ್ಲಿ ಕಾಲುಂಗ್ರ, ಇದನ್ನೆಲ್ಲ ಹಾಕೊಂಡು ಓಮದ ಸೆಟಪ್ ಅನ್ನ ಫೋಮಲ್ಲೇ ಹಾಕೊಂಡ್ಬಿಟ್ಟಿತ್ತು. ನೀನು ಕಟ್ತೀಯಾ ಇಲ್ಲ ನಾನ್ ಚುಚ್ಕೊಳ್ಳ ಅಂತ ಕೈಯಲ್ಲಿ ಎಕ್ಸ್ಟ್ರಾ ಐಟಮು ಏನು ಚಾಕು. ಪಾಪ ನಲಗೋಗಿತ್ತು ನಮ್ಮ ರವಿಗಾನು. ಅದೇ ಟೈಮಿಗೆ ಹೀರೋ ಹೆರೋಯಿನ್ ಆಗಿರೋ ನಾವು. ಹೆರೋಯಿನ್ ಅಲ್ಲ, ಹೀರೋಯಿನ್. ಕರೆಕ್ಟ್ ಆಯ್ತು, ಕೇಳಿಸ್ಕೊ ನಿನ್ ಬಾಳ್ದೆಗೆ. ಹೋಗಿ ಅವಳಿಗೆ ಚಠಾರ್ ಪಠಾರ್ ಅಂತ ಕೊಟ್ಟು ಅವ್ರ ಅಪ್ಪ ಅಮ್ಮನ್ ಕರ್ಕೊಂಡು ಎದುರುಗಡೆ ನಿಲ್ಸಿದ್ವಿ. ಅವ್ರಿಬ್ರಿಗೂ ಒಂದು 4 ಡೈಲಾಗ್ ಹೇಳೋದಕ್ಕೆ ಬಿಟ್ಬಿಟ್ಟು ಬುದ್ಧಿ ಕಲ್ಸಿದ್ವಿ. ನೀತು ಬೇರೆ ದಾರಿನೇ ಇಲ್ದೆ ಫೋನ್ ತಕ್ಕಂತು ಸಾರಿ ಬಿಸಾಕ್ತು. ಏನಮ್ಮ ರಂಗನಾಯ್ಕಿ, ಮೀನಾ ಈ ಮನೆನ ಪಕ್ಕೆ ಉರ್ದಂಗ್ ಉರಿಸ್ತಾ ಇದ್ದಾಳೆ ಅಂತ ಹೇಳ್ತಾ ಇರ್ತೀಯಾ? ಈಗೇನ್ ಹೇಳ್ತೀಯ ಇದಕ್ಕೆ? ನಾನೇನ್ ಹೇಳಿ? ಕೇಳ್ಬೇಕಾಗಿರೋದ್ ನೀವಲ್ಲ ಅತ್ತೆ, ನಾನು. ಅವನನ್ನು ಈ ಶ್ರುತಿ ಏನ್ ಮಾಡ್ತಿದ್ಯಾ? ನಂಗೆ ಒಡ ಹುಡ್ದೋರು ಅಂತ ಯಾರು ಇಲ್ಲ, ಒಬ್ಳೆ. ಆದ್ರೆ ಇವತ್ತು ನೀವ್ ಆ ಸ್ಥಾನನ ತುಂಬಿದ್ರಿ. ನಮ್ಮ ಅಪ್ಪ ಅಮ್ಮನ್ ಕೈಲಿ ಆಗ್ದೇ ಇರೋ ಕೆಲ್ಸನ ನೀವ್ ಮಾಡಿದೀರ. ಈ ಜನ್ಮ ಮುಗಿಯೋವರ್ಗೂ ನಾನ್ ನಿಮ್ ಋಣನ ಮರೆಯಲ್ಲ. ಏನ್ ತಾಯಿ ನೀನು? ಲಡ್ಡು ಬಂದು ಬಾಯಿಗೆ ಬಿತ್ತ ಅನ್ನೋಷ್ಟ್ರಲ್ಲಿ ತೂಳು ಬಂದು ಕಣ್ಣಿಗೆ ಬಿತ್ತು ಅಂತ ಹತ್ಕೊಂಡ್ ನಿಂತಿದ್ಯಾ? ಇರವ್ವ ನಕ್ಕೊಂಡು. ನಾನು ಅವತ್ತೇ ಹೇಳ್ದೆ, ಮೀನು ನಮ್ಮನೆ ಮಗು ಅಂತ. ನಮ್ ಮಗು ಬಾಳನ್ನ ನಾವ್ ಸರಿ ಮಾಡಲ್ವ ತಾಯಿ? ಅತ್ತೆ, ಇಂಥ ಮಗ ಸೊಸೆನ ಪಡೆಯೋದಿಕ್ಕೆ ನೀವ್ ತುಂಬಾ ಅದೃಷ್ಟ ಮಾಡಿದ್ರಿ. ಮಾಣಿಕ್ಯಗಳ ಬೆಲೆ ಮಂಗಂಗ್ ಗೊತ್ತಿರಲ್ಲ ಅಮ್ಮ. ಹೋಗಿ ಅವಳಿಗೆ ಹೇಳ್ತಾ ಇದೆಯಲ್ಲ ಇದನ್ನ. ಮಮ್ಮಿ ಏನ ಡ್ಯಾಡಿ ನಿನ್ನ ಮಂಕಿ ಅಂತಿದೆ. ಕೇಳಿಸ್ತಲ್ಲೋ? ನೀನ್ 5 ಡಿಗ್ರಿ ಮನೋಜಿ ಮಮ್ಮಿ ಕಣ್ ಮಮ್ಮಿ. ಕನ್ನಡದಲ್ಲಿ ಕೇಳಿಸ್ಕೊಂಡ್ರೆ ಸಾಕಾಗಲ್ಲ, ಇಂಗ್ಲಿಷ್ ಅಲ್ಲೂ ಕೇಳಿಸ್ಕೊಳ್ಳಿ ಅಂತ ಹೇಳ್ದೆ. ಸೂರ್ಯ, ನೀನು ಬರೀ ರವಿ ಜೀವನ ಸರಿ ಮಾಡಿ ಈ ಮನೆ ಒಗ್ಗಟ್ಟನ್ನ ಕಾಪಾಡ್ಬಿಟ್ಟೆ. ಒಂದು ಸಂಸಾರ ಉಳಿಸ್ಬಿಟ್ಟೆ. ಮನೆ ಯಜಮಾನ ಹೇಗಿರ್ಬೇಕು ಅನ್ನೋದ ನಿನ್ನ ನೋಡ್ ಕರಿಬೇಕು ಕಂದ. ಧನ್ಯ ರಂಗನಾಥ, ನೀನೇ ಧನ್ಯ. ಮುತ್ತಿನಂತ ಮಗ, ಮುತ್ತೇ ಸೊಸೆಯಾಗಿ ಬಂದಿರೋ ಮೀನಾ, ನೀವಿಬ್ರು ಈ ಮನೆ ಕಣ್ಣಿಗಳಪ್ಪ, ಕಣ್ಣಿಗಳು. ನಾನು ಶ್ರೇಷ್ಠನಾದ ತಂದೆ ಅಲ್ಲ, ಈ ತಂದೆನ ಶ್ರೇಷ್ಠನಾಗಿ ಮಾಡಿದ್ದೇ ನೀವು. ಹಬ್ಬಕ್ಕೆ ಮಹಾಲಕ್ಷ್ಮಿನೇ ಬಂದಿದ್ದಾಳೆ. ಇರ್ಲಿ. ಈ ಮನೆಯವ್ರ ತೂಟಿನಲ್ಲಿ ನಗು ತರ್ಸೋದಿಕ್ಕೆ ನಾನು ಮೀನಾ ಎಷ್ಟು ಲೀಟರ್ ಬೇಕಾದ್ರೂ ಕಣ್ಣ ನೀರು ಸುರಿಸ್ತದೆ. ನೀನ್ ಆಸೆ ಪಟ್ಟ ಮನೆ, ನೀನು ಕನಸ್ಕೊಂಡ ಮನೆತನ ನಾವು ಬದುಕಿರೋವರೆಗೂ ಹಾಳಾಗದಕ್ ಬಿಡಲ್ಲ. ಏನು ಮೀನಾಮ್ಸ್? ಅದನ್ ಕೇಳ್ಬೇಕಾ? ಖಂಡಿತವಾಗ್ಲೂ ನೋಡ್ಕೊಂತೀವಿ. ಆಯ್ತಲ್ಲ, ಏನಂಗ್ಲಿ ನಾಳೆ ಊಟಕ್ಕೆ ಏನೇನ್ ಬೇಕು ಅಂತ ನಿರ್ಧಾರ ಮಾಡು. ಹಾಗೆ ಶ್ರುತಿ ಬಂದಿದಾಳಲ್ಲ ಇವತ್ತು, ಏನಾದ್ರೂ ಸ್ವೀಟ್ ಮಾಡು. ಸರಿ ಅತ್ತೆ. ಅಮ್ಮ ಶ್ರುತಿ, ಹೋಗ್ ಸುಧಾರ್ಸ್ಕೊಳಮ್ಮ. ಎಲ್ರು ಒಟ್ಟಿಗೆ ಕುತ್ಕೊಂಡು ಸ್ವೀಟ್ ಸಮೇತ ಊಟ ಮಾಡೋಣ. ನನಗೆ ಮನೆ ಆಯ್ತು. ಹಬ್ಬ ನಾಳೆ ಅಲ್ಲ, ಇವತ್ತೇ ಹಬ್ಬ ಆಗೋಯ್ತು. ಮನೋಜ, ಯಾಕಪ್ಪ ಹೇಳ್ತಿದ್ಯಾ? ತಪ್ಪು ಮಾಡ್ದೆ ಹೋಗಿದ್ರೆ ಸೂರ್ಯ ಮೀನಾ ನನ್ ಚಿನ್ನು ವಾಪಸ್ ಮನೆ ಕರ್ಕೊ ಬಂದಿರೋರು ಅಲ್ವಾ ಮಮ್ಮಿ? ನಾನು ಹೆಣ್ಣಿಲ್ದೆ ಬದುಕಿನ ಮಮ್ಮಿ. ನನಗೆ ಚಿನ್ನು ಬೇಕೇ ಬೇಕು ಅಂತ ಏನಿಲ್ಲ. ನಿನಗಿಂತ ಚೆನ್ನಾಗಿ ಯಾವ ಹೆಣ್ಣು ನನ್ನ ನೋಡ್ಕೊಳ್ಳೋದಕ್ ಸಾಧ್ಯನೇ ಇಲ್ಲ ಮಮ್ಮಿ. ಆದ್ರೆ ನಾನು ಹೇಗೆ ಓದ್ಬೇಕು, ಹೇಗೆ ಬದುಕಟ್ಕೋಬೇಕು, ಹೇಗೆ ಶ್ರೀಮಂತ ಆಗ್ಬೇಕು, ಹೇಗೆ ಸಂಸಾರಸ್ಥ ಆಗ್ಬೇಕು ಅಂತ ತುಂಬಾ ಕನ್ಸು ಕಟ್ಕೋಬಿಟ್ಟೆ ಮಮ್ಮಿ. ನಾನು ಪೆದ್ದ ಆಗಿರ್ಬೋದು ಮಮ್ಮಿ, ಆದ್ರೆ ನನಗೂ ಮನ್ಸಿದೆ ಅಲ್ವಾ, ಮನ್ಸು ನೋಯುತ್ತೆ ಮಮ್ಮಿ. ಎಲ್ಲಾ ಚಿನ್ನುಗಳು ಅವ್ರವ್ರ ಗಂಡು ಜೊತೆ ಸೇರಿದ್ರು, ನಾನ್ ಯಾವ ದ್ರೋಹ ಮಾಡಿದೆ ಅಂತ ಆ ಪಾಪಿ ನಾನು ಗಂಟು ಬಿದ್ಬಿಟ್ಲು ಮಮ್ಮಿ. ಬೇಡ ಮನೋಜ, ನಿನ್ ಹತ್ರ ನನಗ್ ಸಹಾಯವಾಗತ್ತೆ ಕಣ. ಕನ್ಸುಗಳನ್ನ ಇಟ್ಕೊಂಡು ಬದುಕಬಾರ್ದು ಮಮ್ಮಿ. ಲೈಫ್ ಚೆನ್ನಾಗಿರಲ್ಲ, ಬಂದಂಗ್ ಬರ್ಲಿ ಅಂತ ಫೇಸ್ ಮಾಡೋರೆ ಚೆನ್ನಾಗಿರೋದು. ಈ ಲೈಫು ಚೆನ್ನಾಗಿಲ್ಲಪ್ಪ, ನಿಜವಾಗ್ಲೂ ಚೆನ್ನಾಗಿಲ್ಲ ಮಮ್ಮಿ, ಚೆನ್ನಾಗಿಲ್ಲ. ನೆಲದ ಮೇಲೆ ಪರ್ಮನೆಂಟ್ ಅನ್ಸುತ್ತೆ ಇನ್ಮೇಲೆ. ನಾನು ಆಮೇಲೆ ಮಲಗಕ್ ಶುರು ಮಾಡಿದೀನಿ. ಚಟ್ಟ ಹತ್ತೋರ್ಗು ಹೇಗೆ ಎದ್ದು ಬಿಡ್ತೀನಿ ಅಂತಿದ್ದು. ಅನುಜ, ಅಳ್ಬಾರ್ದು ಕಣಪ್ಪ. ನೋಡ, ನಿನ್ ಡೈವರ್ಸ್ ಸಿಗುತ್ತೋ ಇಲ್ವೋ, ನಾನು ತಾರಿನ ಹತ್ರ ಮಾತಾಡಿದ್ದೇನೆ, ಅವಳು ಎಲ್ಲಾರ ಹತ್ರ ಮಾತಾಡ್ತಿದ್ದಾಳೆ. ನಾನ್ ನಿನಗ್ ಮದ್ವೆ ಮಾಡ್ತೀನಿ ಕಣ. ಓ ಲೊಟ್ಟೆ, ನನ್ ಮದ್ವೆಯಲ್ಲಿ ಜೈಲ್ಗೆ ಹೋಗ್ಬಿಡ್ತಾನೆ. ನಾನ್ ಹೋಗ್ತೀನಿ ಮನೋಜ, ನಿನ್ ಮೊದ್ಲು ಅಮ್ಮ ಹೋಗ್ತೀನಿ ಜೈಲ್ಗೆ. ನನ್ನ ಜೀವನ ಮಾತ್ರ ನಾನ್ ಬೀದಿಗೆ ಬರಕ್ ಬಿಡಲ್ಲ ಕತ್ತ, ಬಿಡಲ್ಲ. ಮತ್ತೆ ಈ ರೂಮಿಗ್ ಬರ್ತೀನಿ, ಇಲ್ಲಿರ್ತೀನಿ ಅನ್ನೋ ಕನ್ಸು ಇರ್ಲಿಲ್ಲ ರವಿ ನಂಗೆ. ಸೂರ್ಯ ಅಂತ ವ್ಯಕ್ತಿ, ಮೀನಾ ಅಂತ ಅಕ್ಕ ಇದ್ರೆ ಏನ್ ಬೇಕಾದ್ರೂ ಸಾಧ್ಯ ಆಗತ್ತೆ ಅಂತ ಇವತ್ ಪ್ರೂವ್ ಆಗೋಯ್ತು. ರವಿ, ಒಂದ್ ಮಾತ್ ಕೇಳಲಾ? ನಿನಗ್ ಯಾವತ್ತೂ ಹೀಗೆಲ್ಲ ಹೋರಾಡ್ಬೇಕು, ಹೆಂಡತಿನ ಮನೆ ಕರ್ಕೊಂಬರ್ಬೇಕು ಅಂತ ಅನ್ನಿಸ್ಲೇ ಇಲ್ವಾ? ಭೀಮ ಬಾಣ ಹಿಡಿಲಿಲ್ಲ, ಅರ್ಜುನ ಗದೆ ಹಿಡಿಲಿಲ್ಲ. ಅವ್ರವ್ರ ಆಯುಧ ಅವ್ರವ್ರದ್ದು. ನೀತುನ ಸೋಲಿಸ್ಬೇಕು ಅಂತ ನೀನ್ ಆಸೆ ಪಟ್ಟೆ, ನನ್ನ ಸೋಲಿಸ್ಬೇಕು ಅಂತ ನೀತು ಹೋರಾಡಲು. ಆದ್ರೆ ನಿಜವಾಗ್ಲೂ ಸೋತಿದ್ದು ನಾನು ಶ್ರುತಿ. ನಾನೇ ಕೆಲ್ಸ ಮಾಡ್ಬೇಕು ಅಂತ ನೀನ್ ಆಸೆ ಪಟ್ಟಿದ್ ತಪ್ಪಲ್ಲ. ಯಾಕಂದ್ರೆ ನಿನ್ ಮಾತ್ ಕೇಳ್ದೆ
ನಾನು ಋಣ ಅಂತ ಕಟ್ಟಬಿದ್ದೆ. ಅದೊಂದೇ ಕಾರಣಕ್ಕೆ ನಾನ್ ಕಳ್ಕೊಂಡಿದ್ದು. ನನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಿನ್ನ ನಾನ್ ಎಷ್ಟು ಸಂಕಟ ಪಟ್ಟಿದ್ದೀನಿ ಅಂತ ನನ್ನೊಬ್ಬನಿಗೆ ಮಾತ್ರ ಗೊತ್ತು ಶ್ರುತಿ. ಆಗ ನಿನ್ ಬಿಟ್ಟಿರಕ್ಕಾಗ್ದೆ ನಾನೊಂದ್ ತೀರ್ಮಾನ ಮಾಡ್ದೆ. ಏನದು? ನೀತು ನಾನ್ ನಿನ್ ಕಾಲ ಹತ್ರ ಬೀಳ್ಸೋ ಶಕ್ತಿ ನನಗಿಲ್ಲ. ಆದ್ರೆ ನಾನ್ ನಿನ್ ಕೈ ಕೆಳಗಡೆ ಕೆಲ್ಸ ಮಾಡ್ತಾ ಆದ್ರೂ ನಿನ್ ಜೊತೆಲಿ ಇರ್ಬೇಕು ಅಂತ. ನಿನ್ ಜೊತೆ ಇದ್ದಾಗೆ ನಾನ್ ಖುಷಿ ಪಟ್ಟಿದ್ದು. ಮತ್ತೆ ಈ ರೂಮಿಗ್ ಬಂದಾಗ ನೀನ್ ಇಲ್ಲ ಅನ್ನೋ ನೋವು ನನ್ನ ಕಾಡ್ತಾ ಇತ್ತು. ಆದ್ರೆ ನಾನ್ ಮನೋಜನ್ ತರ ಮೋಸ್ಗಾರ ಅಲ್ಲ, ಸೂರ್ಯನ್ ತರ ಶಕ್ತಿನೂ ಪಡ್ಕೊಂಡಿಲ್ಲ. ಆದ್ರೆ ಅವ್ರಿಗಿರೋ ಮನ್ಸು, ಅವ್ರಿಗಾಗೋ ನೋವು ನನಗೂ ಆಗ್ತಾ ಇತ್ತು ಶ್ರುತಿ. ನೀನಿಲ್ದೆ ನಾನು ತುಂಬಾ ನೊಂದೋಗಿದ್ದೆ ಶ್ರುತಿ. ಈ ವಿಷಯದಲ್ಲಿ ನಾನು ತುಂಬಾ ಹಠ ಮಾಡ್ಬಿಟ್ಟೆ ಕಣೋ. ಆದ್ರೆ ನನ್ಗೆಲ್ಲ ಅವಮಾನ ಆಯ್ತೋ. ಅನ್ನೇ ಗೆಲ್ಬೇಕು ಅಂತ ಆಸೆ ಇತ್ತು ನಂಗೆ. ನೀನ್ ಆಸೆ ಪಟ್ಟಿದ್ದಕ್ಕೆ ನನ್ಗೆ ಈ ಶಿಕ್ಷೆ ಕೊಟ್ಟ? ಈಗ ನನ್ ಮೇಲೆ ನಂಬಿಕೆ ಇರ್ಲಿಲ್ವಾ ಶ್ರುತಿ? ಲೇ, ನಾನ್ ನಿನ್ನ ಪ್ರೀತಿಸಿದ್ದೆ. ಆದ್ರೆ ನಿನ್ ಮದುವೆ ಆಗ್ತೀನಿ ಅಂತ ಬಂದಾಗ ಭಯ ಪಟ್ಟು ನಾನು ಇನ್ ಯಾರನ್ನೋ ಪ್ರೀತಿಸೋ ಧೈರ್ಯ ಮಾಡ್ತಿದ್ದ. ನೀತು ವಿಷಯನ ನಾವಿಬ್ರು ಜೊತೆಲೇ ಫೇಸ್ ಮಾಡ್ಬೇಕಾದಿತ್ತು. ಸರಿ ಬಿಡು, ಇನ್ಮೇಲಾದ್ರೂ ನನ್ ಮೇಲೆ ಅನುಮಾನ ಪಡ್ಬೇಡ ಶ್ರುತಿ. ಇಲ್ಲ, ಇನ್ ಯಾವತ್ತೂ ನನ್ನ ಬಿಟ್ಟು ಹೋಗಲ್ಲ. ಒಂದೇ ಕೆನ್ನೆ ಕೊಟ್ಟೆ, ಇನ್ನೊಂದ್ ಕೆನ್ನೆ ಕೊಡಲ್ವಾ? ಕೆನ್ನೆ ಕೊಟ್ಟೆ, ಇಲ್ಲಿಗೆ ತರ್ಲೆ. ಮೇಡಮ್, ವಿನಾಯಕ್ ಅಂತ, ವಿನಾಯಕ ಈವೆಂಟ್ಸ್ ಕಡೆಯಿಂದ ಬಂದಿದ್ದೀನಿ. ಇವೆಂಟ್ ಮ್ಯಾನೇಜ್ಮೆಂಟ್ ಅವರಾ? ಹೌದು ಮೇಡಮ್. ತಾರಾ ಅಂತ ಇದೇ ಮನೆಯವರೇನೆ. ಮೇಡಮ್, ಅವ್ರು ಬರ್ತಾರಾ ಅಥವಾ ಎಲ್ಲಿ ಡೆಕೋರೇಟ್ ಮಾಡ್ಬೇಕು ಅಂತ ನೀವೇ ತೋರಿಸ್ತೀರಾ? ನಾನ್ ತೋರಿಸ್ತೀನಿ, ಬನ್ನಿ. ಓಕೆ. ಸರ್, ಇಲ್ಲಿ ಡೆಕೋರೇಷನ್ ಮಾಡಿ. ಸರಿ ಮೇಡಮ್. ಗುಡ್ ಮಾರ್ನಿಂಗ್ ಅದಕ್ಕೆ. ಹಲೋ ವಿನಾಯಕ್ ಅವರೇ. ನಮಸ್ತೆ ಮೇಡಮ್. ಕಾಫಿ ಮಾಡ್ಕೊಡ್ಲಮ್ಮ? ಕುಡಿಯೋಣ ಅದಕ್ಕೆ. ವಿನಾಯಕ್, ಎಲ್ಲಿ ಡೆಕೋರೇಟ್ ಮಾಡ್ತೀರಾ? ಮೇಡಮ್ ತೋರಿಸಿದ್ದಾರೆ ಇದೇ ಜಾಗ. ಅವ್ರೇನಿಗೆ ತೋರ್ಸೋದು? ನೀವ್ ಒಂದ್ಸರಿ ಮನೆ ನೋಡಿ, ಎಲ್ಲಿ ಅಲಂಕಾರ ಮಾಡಿದ್ರೆ ಚೆನ್ನಾಗಿರುತ್ತೋ ಅಲ್ಲಿ ಮಾಡಿ. ಮೇಡಮ್ ತೋರಿಸಿದ್ದಾರೆ, ಈ ಜಾಗನೇ ಕರೆಕ್ಟ್ ಇದೆ ಮೇಡಮ್. ನಿಮ್ಗೆ ಇಷ್ಟ ಬಂದಿದ್ದ ಜಾಗನೇ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲ, ನೀವ್ ಹೇಳಿದ ಜಾಗನೇ ಇರ್ಲಿ. ನೀವ್ ರೆಡಿ ಮಾಡ್ಕೊಳ್ಳಿ ಸರ್. ಓಕೆ ಮೇಡಮ್. ನೀವ್ ಮತ್ತೆ ಬೇಜಾರಾದ್ರಾ? ಏನಿಲ್ಲಮ್ಮ, ನಾನ್ ದೇವ್ರನ್ನ ತುಂಬಾ ಇಷ್ಟ ಪಡ್ತೀನಿ. ನಿನಗೆ ಇಷ್ಟ ಬಂದಾಗ ಪೂಜೆ ಮಾಡೋದ್ನು ನಾನು ಇಷ್ಟ ಪಡ್ತೀನಿ. ನೋಡು, ರೆಡಿ ಆದ್ಮೇಲೆ ಕಾಫಿ ಕುಡಿತೀಯಾ ಅಥವಾ ಕಾಫಿ ಕುಡಿದ್ಬಿಟ್ಟು ಆಮೇಲೆ ರೆಡಿ ಆಗ್ತೀಯಾ? ರೆಡಿ ಆಗಿ ಬರ್ತೀನಿ. ಸರಿ. ಓಹೋ, ನಮ್ಮ ಬಾಳೆಗಳು ನೇತಕವರೆಲ್ಲ ಬಂದ್ಬಿಟ್ಟಿದ್ದಾರೆ. ಮನೆ ತುಂಬಾ ಜನರು, ಯಾರು ನಮ್ಮೂರಲ್ಲ. ನಮ್ ಮೀನಮ್ಸಲ್ಲಿ ಲೇ ಮೀನಾಮ್ಸ್ ಒಂದು ಬಳಿ ಬಂದು ತಾಕಿತು ಇವಳು ಜಡೆಯ, ಏನನು ಹೇಳ್ಬೇಡ ಕೇಳಲು, ನಾನಲ್ಲ ಕಪೇರಾಯ, ನಾನಲ್ಲ ಕಪೇರಾಯ. ತಿರುಗಿ ಆ ಕಡೆ ತಿರುಗಿ ತೋರ್ಸ ನಿನ್ ಜಡನ. ಏರ್ಲಿ ಈ ಹೂವು ನಿನ್ನ ಮುಡಿನ. ನಾನು ಆಮೇಲೆ ಮುಕ್ಕೊಂತೀನಿ. ನಾನ್ ಇರ್ಬೇಕಾದ್ರೆ ತಾವ್ ಯಾಕಷ್ಟು ಮುಚ್ಚುಕರಾಗೋದು? ತಿರುಗಿ ಹಾಕರೆ ನೋಡಿ ನೋಡಿದ್ರೆ ಒಳ್ಳೆ ಆಫ್ರಿಕನ್ ಆನೆ ತರ ಕಾಂಚಿನ ಅಂತ ಸೊಲ್ಲಕ್ ದುನ್ನೆ. ನೀನು ಸೊಳ್ಳೆ ತರ ಹಂಗೆ ಕ್ಯಾಪ್ ಮಾತಾಡಕ್ ಬರ್ಬೇಡ. ಸುಮ್ಮನೆ ಕೂತ್ಕೊಳ್ಳೆ. ಒಂದ್ ವರ್ಷದಲ್ಲಿ ಒಂದಿನ ಆದ್ರೂ ಲೀವ್ ತಗೊಂಡು ನನ್ನ ಬಾಲ್ಯನ ಸ್ವಲ್ಪ ಕಾಪಾಡೆ. ಅರ್ಥ ಆಗಿಲ್ಲ. ವರ್ಷದಲ್ಲಿ ಒಂದಿನ ನನ್ ಕಣ್ಣಿಗೆ ನೀನ್ ಕಾಣಬಾರ್ದು ಒಂದೇ. ಯಾವ ದಿನ ಅದು? ಯುಗಾದಿ, ಅದು ಮಾರನೇ ದಿನ. ವರ್ಷ ದುಡ್ಕು ಯಾಕಯ್ಯೋ? ತುಂಡು ಅಂತ ನಿನ್ನ ಬೆಳಿಗ್ಗೆ ತಿಂದು ಮಧ್ಯಾಹ್ನ ತೆಗಿ ರಾತ್ರಿ ಒಂಟಿ ಆಗೋ ಹಾಗೆ ಮಾಡ್ತದೆ ಕಣೆ ಈ ನಿನ್ನ ಸೌಂದರ್ಯ. ನಿಂಗಲ್ಲಿ ಕತ್ತರಿಸಿ ಕೊಚ್ಚಾಕ್ಬಿಡ್ತೀನಿ ಅಂತ ಇದೀನಿ. ನಾಚ್ಕೋತಿಯಲ್ಲೇ ನಾಚ್ಕುಮಾರಿ. ಆಗ್ ನಾನ್ ಇರೋದೇ ನಿಮ್ ಹೃದಯದಲ್ಲ. ಇರ್ಬೋದು. ಹೆಂಗೋ ಲಿವರ್ ಅಲ್ಲಿ ಜಾಗ ಇಲ್ಲ. ಹಳೆ ಸನ್ಯಾಸಿ ತಪಸ್ಸು ಕೂತ್ಕೊಂಡವನೆ. ಸರಿ ಆಯ್ತು, ಮುಂದಕ್ಕೆ ಸೋಲಮ್ಮ. ಏನ್ ಮುಂದಕ್ಕೆ ಸಲ್ಲದು? ಏನೂ ಇಲ್ಲ. ಜಾಗ ಖಾಲಿ ಮಾಡಿ. ನಾನು ಅಡಿಗೆ ಮಾಡ್ಬೇಕು, ತರಕಾರಿ ಹಚ್ಬೇಕು. ನೀನ್ ಅಡಿಗೆ ಮಾಡೋದಕ್ಕೂ ನಾನ್ ಜಾಗ ಖಾಲಿ ಮಾಡೋದಕ್ಕೂ ಎಲ್ಲಿಂದ ಎಂತಕ್ ಸಂಬಂಧ? ನನ್ನ ನಿಮ್ಗೆ ಕೆಲ್ಸ ಮಾಡೋದಕ್ ಬಿಡಲ್ಲ. ಹೌದೇ? ಅದ ಹೆಂಗೆ? ಹಳ್ಳಿ ತರ ಮುಂದನೆ ಬಂದ್ ಓಡಾಡ್ತೀರಾ, ಜಿಲ್ಲೆ ತರ ಮೈ ಮೇಲೆ ಬೀಳ್ತೀರಾ. ನಮ್ ಬಾಳೆ ಒಣೆ ತಕಾಲೆ ಅಮ್ಮನಿ ಯಾರನ್ನ ಹಳ್ಳಿ ಜಿಲ್ಲೆ ತಾಲೂಕು ಅಂತ ಕರೀತಾ ಇರೋದಿನ? ನಿಮ್ಮನೆ. ನೀವ್ ಮಾತ್ರ ನನ್ನ ಆಫ್ರಿಕನ್ ಆನೆ ಅನ್ನಿಲ್ಲ. ಅನ್ನಕ್ ಬಂದಿದ್ರಿ. ನಾನ್ ರೈಸ್ ಆಗಿದ್ ನೋಡಿ ಸುಮ್ನೆ ಎದ್ರುಕೊಂಡ್ ಸುಮ್ನಾದ್ರಿ. ತೇರಿತ್ತು ಅಂತಂದು ಇವಾಗೇನು ನಾನು ಇಲ್ಲಿ ಇರಬಾರ್ದು? ಹೊರಡಿ. ಹಂಗಾದ್ರೂ ಹೊರಡಲ್ಲ. ಯಾವ ಸೂರ್ಯಪ್ನೆ, ನೀನ್ ಇಲ್ಲೇ ರಯ್ಯ. ನೀನ್ ಇಲ್ಲೇ ಇದ್ರೆ ನನಗೆ ಕ್ಯಾಮೆ ಮಾಡೋದಕ್ಕೆ ಎನರ್ಜಿ ಬರುತ್ತೆ. ಕ್ಯಾಮೆ ಮಾಡ್ತಾ ಹಂಗೆ ಕನ್ಸಲ್ಲಿ ಹೋಗ್ಬಿಟ್ಟು ಡುಯೆಟ್ ಆಡೋಣ ಅಂತ ನೀನೇನಾದ್ರು ಅಂದಿದ್ರೆ, ನನ್ನ ಹೆಂಡತಿಗೆ ಕ್ಯಾಮೆ ಮಾಡೋದಕ್ಕೆ ಒಂಚೂರು ಎನರ್ಜಿನೇ ಇಲ್ಲ, ಇಂಟ್ರೆಸ್ಟೇ ಇಲ್ಲ ಅನ್ಕೊಂಡು ಹೊಂಟೋಗ್ಬಿಡ್ತಾ ಇದ್ದೆ. ಆದ್ರೆ ನೀನು ಹೋಗು ಅಂತ ನೋಡ್ಯಲ್ಲ, ಈಗ ನಾನು ಹೋಗಕ್ಕಿಲ್ಲ. ಪ್ಲೀಸ್ ಕಣಯ್ಯ, ಪ್ಲೀಸ್ ಕೊಡಮ್ಮ. ತರ್ಲೆ ನೀವು. ಆಗ ಜಿಲ್ಲೆ, ಈಗ ತರ್ಲೆ. ಚೆನ್ನಾಗಿದೆ ಬಿರುದುಗಳು. ಅಂದಂಗೆ ಏನು ಮನೆ ತುಂಬಾ ಜನ ಇದಾರೆ? ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ರು ಬಂದಿದಾರ. ಬಿದ್ದಿರ್ಲಿ ಅಲ್ಲ ಬಂದಿರ್ಲಿ. ಆದ್ರೆ ನಮ್ಮ ಸ್ವಂತ ಮನೇಲಿ ಸ್ವಂತದವ್ರು ಅಂತ ಒಬ್ರ ಇಬ್ರ ಮೂಬ್ರ ಯಾರು ಕಾಣ್ತಾನೆ ಇಲ್ಲ. ಎಲ್ಲ ರೆಡಿ ಆಗ್ತಿದಾರ್ರಿ. ಆಗ್ಲಿ ಮಿನಮ್ಮ, ಒಂದ್ 21 ಸಾಲಿಗಳು ಕಣೆ. ಯಾಕೆ? ಸಕ್ಕರೆ ತಾರಂಗಿ ಅಂತ ರೇಷ್ಮೆ ಸೀರೆ, ಉಡುಪು, ನೆಕ್ಲೆಸ್ ಅಂತೆಲ್ಲ ಕೊಟ್ಟು ಸಿಂಗಾರ ಮಾಡ್ತಾ ಇದಾರೆ. ನಿನ್ನ ಬಾಳ್ವೆಗೆ ಬಾಳ್ ಕೊಟ್ಟಿರೋ ಬಡ್ಡಿ ಮಗ ನನ್ನ ಕೈಲಿ ನಿನಗೆ ಏನು ಕೊಡಕ್ ಆಗ್ತಿಲ್ವಲ್ಲ ಅಂತ. ಇರ್ಲಿ ಬಿಡ್ರಿ. ಸಣ್ಣದಾಗಿ ಎದೆಯಲ್ಲಿ ಗೀಳ್ಕೊಂಡಂಗಾಗತ್ತೆ ಕಣೆ. ನನ್ನ ಒರಿಜಿನಲ್ ಮಹಾಲಕ್ಷ್ಮಿಗೆ ನಾನು ಏನು ಕೊಡಕ್ ಆಗ್ತಿಲ್ವೇ ಅಂತ. ಕೊಡೋನು ಕೊಡ್ಬೇಕಾಗಿರೋನು ಭಗವಂತ ರೀ. ಅವ್ನ್ ನಿಮಗ್ ಕೊಟ್ರೆ ನೀವ್ ನನ್ ಕೊಡ್ದಲೆ ಬೇರೆ ಯಾರು ಕೊಡ್ತೀರಾ ಹೇಳಿ? ಅಲ್ವಾ? ಸೂಪರ್ ಆಗಿ ಅರ್ಥ ಮಾಡ್ಕೊಂಡಿದ್ಯಾ ಕಣೆ. ಎಲ್ಲಿ ವಾಪಸ್ ಕೊಟ್ರು? ಏನನ್ನ?
ನಾನು ಕೊಟ್ಟು ಸಾರಿನ ಅದನ್ನ ಮಾಡ್ಕೊಳ್ಳೋ ಮನ್ಸಿಲ್ಲ ನಿನಗೆ. ಅದಕ್ಕೆ ಸಾರಿನ ಬಡ್ಡಿ ಸಮೇತ ವಾಪಸ್ ಕೊಡು. ಹೇಗೆ ಸಾರಿ ಅಂತ ನಿನ್ನ ಬಾಯಲ್ಲಿ ಹೇಳಿ ಬಡ್ಡಿ ಸಮೇತ ಕೆನ್ನೆ ಮೇಲೆ ಒಂದು ಕೊಟ್ಬಿಡು. ಇವತ್ ಹಬ್ಬ ನಾನೇನಿಲ್ಲ ಅಂತನ್ನ. ಲೇ ಬೇಗ ಕೊಟ್ಬಿಡೆ, ನಾನು ಹೋಗಿ ಹಂಗೆ ತಲೆ ಮೇಲೆ ನೀರು ಇಕ್ಕೊಂಬತ್ತೀನಿ. ನೀನು ಸ್ನಾನ ಮಾಡಿಲ್ವಾ? ನಾನು ಶಿವಂತರ ತಲೆ ಮೇಲೆ ಗಂಗೆ ಇದ್ರು ನಾನು ನೆನೆಯಲ್ಲ. ಬೋಲೆ ಕ್ಲೀನ್. ಎಲ್ಲಿ ಕೊಡೆ ಕೊಡು ಕೊಡೆ, ಬೇಗ ಕೊಟ್ಬಿಡೆ ಊಟತ್ತೀನಿ. ಈ ನನ್ಗೇನಿಲ್ಲ ಇವಾಗ. ಲೇ ನೀನು ಮಡಿ ಹೇಗೋ ನನ್ನ ಮಡದಿನೂ ಹಾಗೆ ಕೊಡ್ತೀಯಾ ಇಲ್ಲ ಕಿತ್ಕೊಂಡ? ಬೇಡ ಬೇಕು ಬೇಡ ಬೇಕು ಕೊಡೆ. ಬೈ ನೀನು ಮುತ್ಕೊಡೋದಕ್ಕೆ ನಿಮ್ಮ ಅಮ್ಮನ ಯಾಕೆ ಕೆರಿಸ್ತೀಯಾ? ನಿಮ್ ದಮ್ಮಯ್ಯ ಅಂತೀನಿ ಬಿಡಿ ನನ್ನ. ಬಿಡಲ್ಲ, ಆಗಲ್ಲ ಕೊಡೆ. ಐ ಕತ್ರಿ ಕೊಡ. ತಂದೆ ಬ್ರೋ. ಐ ಸಿಕ್ತೇನಾ? ಇಲ್ಲ ಬ್ರೋ, ತರದ್ನ ಮರ್ತಿದೀನಿ ಅನ್ಸುತ್ತೆ. ಡೆಕೋರೇಷನ್ ಬಂದಾಗ ಕತ್ರಿ ಮರ್ತ್ ಬಂದಿಲ್ಲ ಸತೀಶ. ಸಾರಿ ಸರ್, ನಾನ್ ನಿಮ್ ಮನೆಯವ್ರನ್ನ ಕೇಳ್ತೀನಿ. ಹಾ. ಸರ್ ಮೇಡಮ್ ಮೇಡಮ್ ಸರ್ ಸರ್ ಮೇಡಮ್ ಸರ್ ಸಿಕ್ತ ಸತೀಶ? ಸರ್ ಅಲ್ಲಿ ಯಾರು ಇಲ್ಲ ಸರ್, ಅಡಿಗೆ ಮನೇಲಿ ಇದ್ದಾರೆ, ಕೇಳ್ತೀನಿ. ಕೊಡಿ ಮೇಡಮ್ ಇತ್ತು ಅಂತ ಜನ ಏನೇನು ಹೇಳ್ದ ಕೇಳ್ದ ಹಂಗೆ ಒಳಗ್ ನುಗ್ತಾ ಇದ್ಯಾ? ಸರ್ ನಾನೇನೋ ನೋಡಿದೆ ಸರ್. ಏನ್ ನೋಡ್ಲಿಲ್ವಾ? ಯಾರು ನೋಡ್ಲಿಲ್ಲ ಅಂತಂದ್ರೆ ಹಂಗೆ ಒಳಗ್ ನುಗ್ಬಿಡೋದ? ಏನ್ ತಗೊಳು ಕತ್ರಿ ಬೇಕಿತ್ತು ಸರ್. ಕತ್ರಿ. ಅಲ್ಲಯ್ಯ ನೀವು ಇವೆಂಟ್ ಮಾಡೋರು ತಾನೆ? ಹೌದು ಸರ್. ತಗೊಳಪ್ಪ, ಚೆನ್ನಾಗಿದೆ ಇದು. ಅಲ್ಲಯ್ಯ ಡ್ರೈವರ್ ಕೀ ಮರ್ತು ಬಂದಂಗಾಯ್ತು. ನೀವ್ ಇವೆಂಟ್ ಮಾಡೋರು ಕತ್ರಿ ಗಿತ್ರಿ ಇಟ್ಕೊಂಡಿರ್ಬೇಕು ತಾನೆ? ಮರ್ತೋದೆ ಸರ್, ಸಾರಿ. ಏನ್ ಮರ್ತರೋ ಏನ್ ಕತೆನ? ಏನೇ ಒಂದು ನೋಡಿ ಒಂದು. ಇರಿ ಒಂದ್ ನಿಮಿಷ. ಥ್ಯಾಂಕ್ ಯು ಮೇಡಮ್. ವಿ ಹೋಗಲಿ, ಮೂಡೆಲ್ಲ ಹೊಗೆ ಹಾಕ್ಸ್ಕೊಂಡಾಯ್ತು. ನಾವ್ ಹೋಗಿ ಜಳಕ ಮಾಡಿ ಪುಳಕವಾಗಿ ಜಿಲ್ ಜಿಲ್ ಜಿಗಾ ಜಿಗಾ ಸೈಲೆಂಟ್ ಆಗಿ ಇದ್ಬಿಡು ಮಗ ಅಂತ ಸುಮ್ಮನೆ ಬಿಡ್ತೀವಿ. ನಿನ್ನ ಬಾಳ್ವೆಗೆ ನಕ್ತೆಲೆ ತೆರಿತೋ. ಹೋಗಿ ಕೂತ್ಕೊಂಡು ಗೆಡ್ಡೆ ಕೋಸೋ ಈರುಳ್ಳಿನ ಆಲೂಗಡ್ಡೆ ಹೆಚ್ಚೋಗು. ಹೋಗು. ನೀನು ಗಂಡ ಯಾಕೆ, ಅವ್ನು ಮುತ್ತಿ ಯಾಕೆ, ಅವ್ನ ಮಾತಿ ಯಾಕೆ? ಹೋಗು ಹೋಗು ಹೋಗು. ಬರ್ತಾ ರವಿಚಂದ್ರನ್ ತರ ಬಂದೆ, ಹೋಗ್ತಾ ಸಾಧು ಕೋಕಿಲ್ ಅಂತರ ಆಗೋಗಿದೆ ನಮ್ ಬಾಳ್ವೆ. ಆಯ್ತಾಯ್ತಾಯ್ತು, ನಕ್ಕೋ 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 ಒಬ್ಳೆ. ವಾಟ್ ರವಿ, ಏನ್ ಹಾಗ್ ನೋಡ್ತಿದ್ಯಾ? ನೀನ್ ಆಡಿದ ಮಾತು ನಂಗೆ ತುಂಬಾ ಖುಷಿ ಕೊಟ್ಟು. ಇನ್ಮೇಲೆ ನೀನ್ ನನ್ನ ನಂಬ್ತೀನಿ ಅಂದಲ್ಲ. ಇದೇ ರವಿ, ಆ ನಂಬಿಕೆ ಅವತ್ತೂ ಇತ್ತು, ಇವತ್ಗೂ ಇದೆ. ಆದ್ರೆ ನೀನ್ ನನ್ ಮಾತ್ ಕೇಳ್ಬೇಕಾಗಿತ್ತು. ನಾನ್ ತಪ್ಪು ಮಾಡ್ದೆ. ಐ ಆಮ್ ಸಾರಿ. ಅಷ್ಟೇನಾ? ಇನ್ನೇನ್ ಬೇಕು? ಕಿವಿ ಹಿಡ್ಕೊಂಡು ಬಸ್ಕಿ ಹೊಡಿ. ಓಕೆ. ರವಿ, ನನ್ ಕಿವಿ ಯಾಕೋ ಹಿಡ್ಕೊಂಡಿದ್ಯಾ? ನೀನೇ ತಾನೇ ಹೇಳಿದ್ದು. ರವಿ, ಜೋಕು ಜೋಕು. ಪೂಜೆ ನಡೀತಾ ಇದೆ. ಮತ್ತು ನಮ್ ಪೂಜಾ ಇಷ್ಕಿನ ಇರ್ಲಿಲ್ಲ ನೀನು. ಒಂದಿನ ಇರಕೇನು? ನೀನ್ ನಗ್ಲಿಲ್ಲ ಅಂದ್ರೆ ಕೋಟಿ ತರ ಕಾಣಿಸ್ತೀಯ ಕಣು. ನಕ್ಕಿದ್ರೆ ಗೋರಿಲ ತರ ಕಾಣಿಸ್ತೀಯ. ಕೋರಿಲ್ಲ. ಪೂಜೆ ಬಂದಾದ್ರೂ ಪರವಾಗಿಲ್ಲ, ನೋ ಚಾನ್ಸ್. ಏ ಗೋಬಿ ಗೋವಿಂದು, ಆ ಚಾಯ್ ಇಲ್ಲ ಅಂತ ಅಂದ್ರೆ ಚಾಯ್ ಬಿದ್ದರೆ ಬಿಸ್ಕೆಟ್ ಮಾಡ್ಬಿಡ್ತೀರಲ್ವಾ ನೀವು? ನನ್ನ ನೋಡ್ಕೊಡ್ರಿ ಅಕೌಂಟ್ಸ್ನ. ಅದ್ಯಾಕೋ ಬರ್ತಾ ಬರ್ತಾ ಆ ಸೀನಾ ಬ್ರೋ ಬೇರೆ 4 ದಿನಕ್ಕೆ 8 ದಿನ ರಜಾಗ ಶುರು ಮಾಡ್ಬಿಟ್ಟಿದ್ದಾರೆ. ಅದೇನ್ ಬಂದೋಗಿ ಎಲ್ರಿಗೂ ಇಡ್ರಿ ಫೋನು, ನಿಮ್ ಹೊಟ್ಟೆ ಉರ್ದೋಗ ಗೋಳಾಗೋಯ್ತು. ಮನೋಜ, ಏನು ಹೀಗಿದ್ಯಾ? ಹೇಗೆ ಹುಂಗಿ ಮನೆಯನ್ನ ಕೊಡು. ಸೀರೆ ಚುಟ್ಟಿದ್ರೆ ಉಡ್ಕೊಳಕಾಗತ್ತಾ? ಮನೋಜ, ಇವತ್ತು ಹಬ್ಬ ಕಣೋ. ಸೊ ವಾಟ್ ಮಮ್ಮಿ, ದೀಪಾವಳಿ ಹಬ್ಬ ಬಂದ್ರೆ ಪಟಾಕಿ ಹೊಡಿಬೋದು, ಹೋಳಿ ಹಬ್ಬ ಬಂದ್ರೆ ಬಣ್ಣ ಇರಿಸ್ಬೋದು. ವರ ಮಹಾಲಕ್ಷ್ಮಿಗೆ ನಾನೇನ್ ಮಾಡಕ್ಕಾಗತ್ತೆ? ಹೆಸ್ರಲ್ಲೇ ವರ ಇಟ್ಕೊಂಡಿರೋ ವರಮಹಾಲಕ್ಷ್ಮಿ ಕಣೋ ಆ ಜಗನ್ಮಾತೆ. ಒಂದು ಕೇಳ್ಕೊಳ್ಳೋ, ನನಗೂ ಬೇಗ ಹುಡುಗಿ ಸಿಗ್ಲಿ, ಬೇಗ ಮದ್ವೆ ಆಗ್ಲಿ ಅಂತ. ನನ್ ಬದಲು ನೀನು ಕೇಳ್ಕೊ ಮಮ್. ಹಸಿವಾದವ್ರೆ ಊಟ ಮಾಡ್ಬೇಕು. ಪರವಾಗಿಲ್ಲ ಮಮ್ಮಿ, ಲಾಜಿಕ್ ಎಲ್ಲ ಮಾತಾಡ್ತೀಯ ನೀನು. ನಾನ್ ನಿಮ್ಮ ಅಮ್ಮ ಕಣೋ. ಯು ಆರ್ ಮೈ ಮಮ್ಮಿ. ಯೋ ಮನೋಜ. ಆಯ್ತಾಯ್ತು, ಬರ್ತೀನಿ ನಡಿ. ಸರಿ, ಬೇಗ ಬಂದ್ ರೆಡಿ ಆಗು. ಮಮ್ಮಿ ಏನು? ಮಮ್ಮಿ ಮಮ್ಮಿ. ಅಯ್ಯೋ, ತಪ್ಪು ದಿನ ಬಯಸ್ಕೊಬೇಡ ಮನೋಜ, ವಿಷಯ ಹೇಳು. ಚೆನ್ನಾಗಿ ರೆಡಿ ಆಗಿದಿ ಮಮ್ಮಿ, ಯು ಲುಕಿಂಗ್ ಕ್ಯೂಟ್. ಥ್ಯಾಂಕ್ಸ್ ಕಣೋ ಬಂಗಾರ. ನೀನ್ ಡೈಲಿ ಹಿಂಗೆ ರೆಡಿ ಆಗೋದಿಲ್ಲ ಮಮ್ಮಿ? ಇನ್ನ ಹಬ್ಬ ಅಲ್ವಲ್ಲೋ. ಫೋಟೋದಲ್ಲಿರೋ ದೇವ್ರು ಮಾತ್ರ ವರ್ಷಕ್ಕೊಂದ್ಸಲ ಬರೋದು. ನೀನು ಈ ಮನೆ ನಿಜವಾದ ವಾರ ಮಹಾಲಕ್ಷ್ಮಿ. ಮಮ್ಮಿ, ನೀನ್ ಡೈಲಿ ಹಿಂಗೆ ರೆಡಿ ಆಗು. ನಾನು ಕೋಟ್ಯಾಧಿಪತಿ ಆದ್ಮೇಲೆ ನೀನನ್ನ ಚಿಂದಲ್ಲಿ ಮುಳುಗಿಸ್ಬಿಟ್ಟು ಒಂದ್ ಫೋಟೋ ತೆಗಿಸ್ಬಿಟ್ಟು ಇವಳೇ ಒರಿಜಿನಲ್ ಮಹಾಲಕ್ಷ್ಮಿ ಅಂತ ಡೈಲಿ ಪೂಜೆ ಮಾಡ್ಬಿಡ್ತೀನಿ. ಸರಿ ಕಣ ಮನೋಜ್, ಆದಷ್ಟು ಬೇಗ ನೀನ್ ಅನ್ಕೊಂಡಿದ್ ಬದುಕು ನಿನಗ್ ಸಿಗ್ಲಿ ಅಂತ ಆಶೀರ್ವಾದ ಮಾಡ್ತೀನಿ. ಥ್ಯಾಂಕ್ಸ್ ಮಮ್ಮಿ. ಸರಿ, ಬೇಗ ಬಂದ್ಬಿಡು. ಹಲೋ ಹಲೋ ರೀ ಸೀನಾ ಬ್ರೋ. ಲೈ ಮೀನಾ, ನಿನ್ ತಮ್ಮ ಕಾಫಿ ಡೇಲಿ ಇರೋದು ಕೇಳಿ ಕೋಪ ಬಂತ? ನನ್ಗೆ ಯಾಕ್ರಿ ಹೊಟ್ಟೆ ಕಿಚ್ಚು? ಅಂತ ಸಂತೋಷ ಎಲ್ಲ ನನ್ಗೆಲ್ಲಿರುತ್ತೆ ಬಿಡಿ. ರೆಡಿ ಆಗ್ಬಿಡು, ಹೋಗ್ಬಿಡಣ. ಅಲ್ಲಿ ಹೋಗಿ ಏನ್ ಆರ್ಡರ್ ಮಾಡೋದು? ಕಪಿ ಕಾಣು, ಕ್ಯಾಪಿಚಿನೋ, ಮುಂದ ಮೋಚಾನ, ಕೆಫೆ ಮೋಕಾ. ಇದೆಲ್ಲ ಕುಡಿಯೋದಕ್ಕೆ ಎಷ್ಟಾಗುತ್ತೆ ಗೊತ್ತಾ? ಒಂದು 150 ರೂಪಾಯಿ, ಅದ್ರ ಮೇಲೆ ಒಂದು 10 ರೂಪಾಯಿ ಕಿತ್ಸು. ಇಷ್ಟೆಲ್ಲ ಕುಡಿಯೋದಕ್ಕೆ 5,000 ರೂಪಾಯಿ ಬೇಕು. ಆಸೆ ತಾನೆ. ಏನಂದೆ? 5,000.